ಸಾಮಾನ್ಯವಾಗಿ ಅಡುಗೆ ಮಾಡಲು ಬೆಂಕಿ ಬೇಕು. ಬೆಂಕಿ ಇಲ್ಲದೆ ಅಡುಗೆ ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇಲ್ಲೊಂದಿಷ್ಟು ಮಹಿಳೆಯರು ಬೆಂಕಿ ಇಲ್ಲದೆ ಅಡುಗೆ ಮಾಡುವ ಮೂಲಕ ಅಡುಗೆ ಮಾಡಲು ಬೆಂಕಿಯ ಅವಶ್ಯಕತೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಿದ್ದರೆ ಯಾರು ಆ ಮಹಿಳೆಯರು? ಕಾರ್ಯಕ್ರಮ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಕಿ ಇಲ್ಲದೆ ಅಡುಗೆ ಮಾಡಿದ ಮಹಿಳೆಯರು. ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಸ್ಪರ್ಧೆ. ಎಲ್ಲರ ಗಮನ ಸೆಳೆದ ಬಗೆ ಬಗೆ ಖಾದ್ಯಗಳು. ಬೆಂಕಿ ಇಲ್ಲದೆ ತಯಾರಿಸಿದ ವಿವಿಧ ಖಾದ್ಯಗಳು. ತರಹೇವಾರು ಪದಾರ್ಥಗಳನ್ನು ಸವಿಯುತ್ತಿರುವ ತೀರ್ಪುಗಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಗೌರಮ್ಮ ನರಹರಿ ಸೇಠ್ ಸಮುದಾಯ ಭವನದಲ್ಲಿ. ಹೌದು, ಅಖಿಲ ಕರ್ನಾಟಕ ದೈವಜ್ಞ ಬ್ರಾಹ್ಮಣ ಸಂಘ, ಅಖಿಲ ಭಾರತ ದೈವಜ್ಞ ಮಹಿಳಾ ಮಂಡಳಿ ಹಾಗೂ ಜ್ಞಾನೇಶ್ವರಿ ಮಹಿಳಾ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರಿಗಾಗಿ ಬೆಂಕಿ ಇಲ್ಲದೆ ಅಡುಗೆ ಮಾಡುವ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾಮಾನ್ಯವಾಗಿ ಅಡುಗೆ ಮಾಡಲು ಬೆಂಕಿ ಬೇಕು. ಆದರೆ ಬೆಂಕಿ ಇಲ್ಲದೆ ಅಡುಗೆ ಮಾಡುವ ಸ್ಪರ್ಧೆ ಹಮ್ಮಿಕೊಂಡಿದ್ದು ಮಹಿಳೆಯರು ಬೆಂಕಿ ಇಲ್ಲದೆ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇವತ್ತು ನಾನು ಸೀಸರ್ ಸಲಾಡ್ ಮಾಡ್ತಾ ಇದ್ದೀನಿ. ದೈವಜ್ಞನೇ ನಮಗೆ ಒಂದು ಸಂಧಿ ಕೊಟ್ಟಿದ್ದಾರೆ. ಭಾಳ ಖುಷಿಯಾಗಿದೆ. ಎಲ್ಲರೂ ನೋಡಿ ಭಾಳ ಖುಷಿ. ಮತ್ತು ದಾವಣಗೆರೆ ಹರಿಹರ ಎಲ್ಲರೂ ಬಂದಿದ್ದಾರೆ. ನಮಗೆ ಭಾಳ ಒಳ್ಳೆ ಖುಷಿಯಾಗಿದ್ದಾರೆ. ಮತ್ತು ಸೀಸರ್ ಸಲಾಡ್ ಯಾಕೆ ಅಂತ ಎಲ್ಲ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಎಲ್ಲ ಭಾಳ ಹೆಲ್ದಿ ಮತ್ತು ಲಾಟ್ ಆಫ್ ಪೊಟ್ಯಾಷಿಯಮ್, ಲಾಟ್ ಆಫ್ ಮ್ಯಾಗ್ನೀಷಿಯಮ್, ಭಾಳ ಹೆಲ್ದಿ ಫುಡ್ ಇದೆ. ಬಟ್ ಮತ್ತು ಡಯಟ್ ಮಾಡೋಕ್ಕೆ ಇದು ಭಾಳ ಚೆನ್ನಾಗಿದೆ. ಸೀಸರ್ ಸಲಾಡ್ ಭಾಳ ಒಳ್ಳೆಯದು. ಮತ್ತು ಫ್ರೂಟ್ಸ್ ಇದೆ, ಆ್ಯಪಲ್, ಪ್ರೊಮೊಗ್ರಾನೇಟ್ ಮತ್ತು ಲೈಟುಸ್ ಎಲ್ಲ ಭಾಳ ಹೆಲ್ದಿ ಇದೆ. ಚಿಲ್ಡ್ರನ್ಸಿಗೆ ಅಂತೂ ಭಾಳ ಹೆಲ್ದಿ ಮತ್ತು ಭಾಳ ಚೆನ್ನಾಗಿ ಫುಡ್ಸ್ ಇದೆ. ಬೆಂಕಿಯ ಸಹಾಯ ಇಲ್ಲದೆ ಅವರಕ್ಕೆ ಇಡ್ಲಿ, ವಿವಿಧ ಸಿಹಿ ತಿನಿಸುಗಳು, ರಸಾಯನಗಳು, ತಂಪು ಪಾನೀಯಗಳನ್ನು ಮಹಿಳೆಯರು ತಯಾರಿಸಿದ್ದರು. ಒಬ್ಬರಿಗಿಂತ ಒಬ್ಬರು ಬಗೆ ಬಗೆಯ ಖಾದ್ಯಗಳನ್ನ ತಯಾರಿಸಿದ್ದು ಮಹಿಳೆಯರು ತಯಾರಿಸಿದ ಖಾದ್ಯಗಳನ್ನು ತೀರ್ಪುಗಾರರು ಸವಿದು ಬಳಿಕ ಅವರಿಗೆ ಪ್ರಶಸ್ತಿ ನೀಡಿದರು. ಅಷ್ಟೇ ಅಲ್ಲದೆ ಮಹಿಳೆಯರಿಗಾಗಿ ರ್ಯಾಂಪ್ ವಾಕ್ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇವತ್ತು ವುಮೆನ್ಸ್ ಡೇಗೆ ಸ್ಪೆಷಲ್ ಪ್ರೋಗ್ರಾಮ್ ಇಟ್ಟಿದ್ದಾರೆ ಮಹಿಳಾ ಸಮಾಜದಿಂದ ದಾವಣಗೆರೆಯಲ್ಲಿ. ಇದು ಬಂದ್ಬಿಟ್ಟು ಬ್ರೆಡ್ ಡೆಸರ್ಟ್ ಅಂತ ಹೇಳಿ, ಬ್ರೆಡ್, ಮಿಲ್ಕ್, ಬಾದಾಮ್ ಪೌಡ್ರು ಯೂಸ್ ಮಾಡಿರೋದು, ಶುಗರ್ ಯೂಸ್ ಮಾಡಿ. ಇದು ಬೀಟ್ ಸ್ಯಾಲಡ್ ಅಂತೇಳಿ, ಬೀಟ್ರೂಟು, ಬನಾನಾ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಯಾಲಡ್ ಟೈಪ್ ಮಾಡ್ಕೊಂಡು ಬಂದಿದ್ದು. ಇದು ಬೀಟ್ ಮೊಜಿಟೋ ಅಂತ, ಬೀಟ್ರೂಟ್ಗೆ ಶುಂಠಿ ಮತ್ತು ಏಲಕ್ಕಿ ಹಾಕಿ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಮಿಕ್ಸಿ ಮಾಡಿ ಒಲೆ ಇಲ್ದಂಗೆ ಮಾಡಿರೋದೆಲ್ಲ. ಏನೋ ಹೊಸ ಥರ ಕಲ್ತಂಗೆ ಅನಿಸುತ್ತೆ ಅಡುಗೆದೆಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಅನಿಸುತ್ತೆ. ಇವತ್ತು ನರಹರಿಯಲ್ಲಿ ನಮ್ಮ ದೈವಜ್ಞ ಸಂಘದಿಂದ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಯಾವಾಗಲೂ ನಾವು ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಬಟ್ ಫಸ್ಟ್ ಟೈಮ್ ಇಲ್ಲಿ ನಮ್ಮ ಅಮ್ಮನ ಥರ ಇರೋ ಎಲ್ಲರ ಎಕ್ಸ್ಪರ್ಟ್ಸ್ ಹತ್ರ ನಾವು ಕಾಂಪೀಟ್ ಮಾಡ್ತಿದ್ದೀವಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನಿಸ್ತಾ ಇದೆ. ನಾನು ಮೊನಾಕೊ ಚಾಟು ಮತ್ತು ಕ್ಯಾರೆಟ್ ಜ್ಯೂಸು, ಕ್ಯಾರೆಟ್ ಲಡ್ಡು ಮಾಡೀನಿ. ಈಗಿನ ನೋಡ್ಬೇಕು ಲಡ್ಡು ಹೇಗೆ ರಿಸಲ್ಟ್ ಇದೆ ಅಂತ. ಒಲೆ ಇಲ್ದಂಗೆ ಮಾಡೋದಂದರೆ ಬೇಗ ಆಗುತ್ತೆ ಒಂದು, ಮತ್ತು ಇನ್ಸ್ಟೆಂಟಾಗಿ ಮಾಡ್ಬೋದು. ಆಮೇಲೆ ನಮಗೆ ಈಗ ಕೆಲವೊಬ್ರಿಗೆ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಈ ಥರ ಕುಕಿಂಗ್ ವಿತೌಟ್ ಫೈರ್ ಕಲಿತ್ರೆ ಚೆನ್ನಾಗಿರೋದು. ಅಂದರೆ ಅದೂ ಬೆಟರು, ಇದು ಬೇಗ ಆಗುತ್ತೆ. ವರ್ಕಿಂಗ್ ವುಮೆನ್ಸಿಗೆ ಈಗ ಹೊರಗೆ ಹೋಗಿ ಬಂದರೆ ಅವರಿಗೆಲ್ಲ ಸೂಟಬಲ್ ಆಗುತ್ತೆ. ಒಟ್ಟಿನಲ್ಲಿ ಬೆಂಕಿ ಇಲ್ಲದೆ ಅಡುಗೆ ಮಾಡಬಹುದು ಎಂಬುದನ್ನು ಮಹಿಳೆಯರು ತೋರಿಸಿಕೊಟ್ಟರು. ಏನೇ ಆಗಲಿ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ.